ಆಬ್ವಿಯಸ್ಲಿ ಸರ್, ಪೇರೆಂಟ್ಸ್ಗಳಿಗಂತೂ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಇರುತ್ತೆ, ತುಂಬಾ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಈ JEE, ನೀಟ್, KCET ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದರ ಜೊತೆಗೆ ಬೋರ್ಡ್ ಎಕ್ಸಾಮ್ಗೆ ಮಕ್ಕಳನ್ನು ಹೇಗೆ ಪ್ರಿಪೇರ್ ಮಾಡ್ತೀರಾ? ಅವರ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳಿಸೋದಾದರೆ ಇವೆರಡೂ ಜೊತೆಗೂಡಿ ಅವರನ್ನು ತಾವು ಒಂದು ರ್ಯಾಂಕ್ ಹೋಲ್ಡರ್ ಮಾಡೋದು ಹೇಗೆ, ಅವರನ್ನು ತಾವು ಹೇಗೆ ಪ್ರಿಪೇರ್ ಮಾಡ್ತೀರಾ ಜೊತೆಗೆ? ನೀವು ಕೇಳ್ತಿರುವಂಥದ್ದು ಅಕಾಡೆಮಿಕ್ ಎಕ್ಸಿಕ್ಯೂಷನ್. ಹೌದು, ಸ್ಟೂಡೆಂಟು ನಮ್ಮಲ್ಲಿ ಬಂದಾಗ ಸೇರಿದಾಗ ಅಡ್ಮಿಷನ್ ಆದಮೇಲೆ ವಿದ್ಯಾಭ್ಯಾಸವನ್ನು ಅಕಾಡೆಮಿಕ್ಸ್ನ ನಾವು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತೀವಿ ಅನ್ನುವಂಥದ್ದು. ನಮ್ಮಲ್ಲಿ ಏನಿದೆ 28 ಸಂಸ್ಥೆಗಳು ಇದ್ದಾಗ ಒಂದು ಕಾಮನ್ ಅಕಾಡೆಮಿಕ್ ಸ್ಕೆಡ್ಯೂಲ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅಂದರೆ ಒಂದು ಸೆಂಟ್ರಲೈಸ್ಡ್ ಟೀಮ್ ಇರುತ್ತೆ, ಅಕಾಡೆಮಿಕ್ ಟೀಮು. ಈ ಸೆಂಟ್ರಲೈಸ್ಡ್ ಟೀಮ್ ಏನು ಮಾಡ್ತಾರೆ, ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಟೀಮ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರದ್ದು ಒಂದು ಸಪ್ರೇಟ್ ಟೀಮ್ ಇರುತ್ತೆ. ಈ ಟೀಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೇ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಪೂರ್ತಿ ಕಂಪ್ಲೀಟ್ ಪ್ಲ್ಯಾನಿಂಗ್ನ ಮಾಡ್ತೀವಿ. ಈ ಪ್ಲ್ಯಾನಿಂಗ್ನ 2 ರೀತಿಯಲ್ಲಿ ಮಾಡ್ತೀವಮ್ಮ. ಒಂದು ಮ್ಯಾಕ್ರೋ ಸ್ಕೆಡ್ಯೂಲ್ ಅಂತ ಒಂದು ಪ್ರಿಪೇರ್ ಮಾಡ್ತೇವೆ, ಮತ್ತೊಂದು ಮೈಕ್ರೋ ಸ್ಕೆಡ್ಯೂಲ್ ಅಂತ ಪ್ರಿಪೇರ್ ಮಾಡ್ತೀವಿ. ಮ್ಯಾಕ್ರೋ ಸ್ಕೆಡ್ಯೂಲ್ ಏನು, ಪೂರ್ತಿ ವರ್ಷ ಪ್ರಾರಂಭ ಆದಾಗ ಮೊದಲನೇ ದಿನದಿಂದ ಹಿಡಿದು ವರ್ಷ ಮುಗಿಯುವಂಥ ಕೊನೆ ದಿನದವರೆಗೂ ಕಾಲೇಜಲ್ಲಿ ಏನೇನು ನಡೀತೆ, ಯಾವಾಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ, ಟೆಸ್ಟ್ಗಳು ಯಾವಾಗಿದೆ, ಕ್ವಾರ್ಟರ್ಲಿ ಟೆಸ್ಟ್ ಯಾವಾಗಿದೆ, ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ, ಈವೆಂಟ್ಸ್ ಯಾವಾಗ ನಡೆಯುತ್ತೆ, ಪೇರೆಂಟ್ಸ್ ಮೀಟಿಂಗ್ ಯಾವಾಗ ನಡೆಯುತ್ತೆ, ರಜೆಗಳು ಯಾವಾಗ ಬರುತ್ತೆ, ಆ್ಯನ್ಯುವಲ್ ಟ್ರಿಪ್ ಯಾವಾಗಿರುತ್ತೆ, ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಾವು ಏನೇನು ಮಾಡ್ತೀವಿ, ರೈಟ್, ಸೆಮಿನಾರ್ಸ್ ಇರ್ಬೋದು, ಡಿಬೇಟ್ಸ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಇರ್ಬೋದು, ಪ್ರತಿಯೊಂದರದ್ದು ಏನಿದೆ ಪೂರ್ತಿ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ ಪೂರ್ತಿ ವರ್ಷದ್ದು. ಅಂದರೆ ಅವಾಗ ಏನಾಗುತ್ತೆ ನೋಡಿ, ಪೇರೆಂಟು, ಸ್ಟೂಡೆಂಟು, ಟೀಚರು, ಪ್ರಿನ್ಸಿಪಲ್ಲು, ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟು, ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಒಂದು ಸಂಸ್ಥೆಗೆ. ಇವರೆಲ್ಲರಿಗೂ ಏನಿದೆ ವರ್ಷದ ಪ್ರಾರಂಭದಲ್ಲೇ ವರ್ಷದ ಪೂರ್ತಿ ಪಿಕ್ಚರ್ ಕ್ಲಾರಿಟಿ ಇರುತ್ತೆ ಅವ್ರ ಮುಂದೆ. ದಟ್ ಈ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಏನೇನು ನಡೆಯುತ್ತೆ, ಏನು ಆ್ಯಕ್ಟಿವಿಟೀಸ್ ಇರುತ್ತೆ, ಸಿಲೆಬಸ್ ಯಾವಾಗ ಮುಗಿಯುತ್ತೆ, ರಿವಿಷನ್ಸ್ ಎಷ್ಟು ತಿಂಗಳು ರಿವಿಷನ್ಸ್ ನಡೆಯುತ್ತೆ, ಎಷ್ಟು ಪ್ರಿಪರೇಟರಿ ಎಕ್ಸಾಮ್ಸ್ ನಡೆಯುತ್ತೆ, ಎಷ್ಟು ವೀಕ್ಲಿ ಟೆಸ್ಟ್ ನಡೆಯುತ್ತೆ, ಕಂಪ್ಲೀಟ್ ಏನಿದೆ ಕ್ಲಾರಿಟಿ ಇರುತ್ತೆ. ಆ ಒಂದು ಸ್ಕೆಡ್ಯೂಲ್ ಎಕ್ಸ್ಪರ್ಟ್ಸಿಂದ ಪ್ರಿಪೇರ್ ಆದಮೇಲೆ ಮಾಡಬೇಕಾಗಿರೋಂಥದ್ದೇನು, ಪ್ರತಿಯೊಂದು ಬ್ರಾಂಚಲ್ಲಿ ಪ್ರಿನ್ಸಿಪಲ್ಸು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದೊಂದು ಮಾರ್ಗದರ್ಶನ ಇದ್ದಂಗೆ ಪ್ರತಿಯೊಂದು ಬ್ರಾಂಚಿಗೆ. ಟೀಚರ್ಸು, ಫ್ಯಾಕಲ್ಟೀಸು, ಪ್ರಿನ್ಸಿಪಲು ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ಲೈಕ್ ಅ ಇನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಥರ. ಇದು ಮ್ಯಾಕ್ರೋ ಸ್ಕೆಡ್ಯೂಲ್. ಆದರೆ ಇಲ್ಲಿಗೆ ನಿಲ್ಲೋದಿಲ್ಲ ನಮ್ಮ ಪ್ರಿಪ್ರೇಷನ್. ಮೈಕ್ರೋ ಸ್ಕೆಡ್ಯೂಲ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ವಿ ಗೋ ಇನ್ ಟು ಡೀಪ್ ಇನ್ ಟು ಮೈಕ್ರೋ ಲೆವೆಲ್ ಅಂದರೆ ಏನು, ಲೆಟ್ಸ್ ಅಸ್ಯೂಮ್ ದಟ್ ಫಸ್ಟ್ ಇಯರ್ PUC ಇದೆ, 1 ಜೂನ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ.